ಗಿಲ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಗೊತ್ತಾದಾಗ ಅವರ ಅಭಿಮಾನಿಗಳಲ್ಲಿ ಆಬ್ವಿಯಸ್ಲಿ ಖುಷಿ ಹೆಚ್ಚಾಗಿತ್ತು. ಗಿಲ್ಲಿ ಅವರು ಕ್ಯಾಪ್ಟನ್ ಆಗ್ತಾ ಇದ್ದಂಗೆ ಜಗಳಗಳು ಜೋರಾಯ್ತು ಅಂತ ಹೇಳ್ಬೋದು. ಸೊ ಕಾದ್ ನೋಡೋಣ ಕಿಚ್ಚನ ಪಂಚಾಯಿತಿ ಇದೆ ನಾಳೆ ಏನಾಗುತ್ತೆ ಅಂತ. ನಮ್ಮ ಕನ್ನಡ ಪಿಕ್ಚರ್ ಒಂದು ಪೋಲ್ ಅನ್ನ ಮಾಡುತ್ತೆ, ಯಾರು ಈ ಬಾರಿ ಬಿಗ್ ಬಾಸ್ ವಿನ್ ಆಗ್ತಾರೆ ಅಂತ. ಹಲೋ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ಈಗ ಎಲ್ಲಿ ನೋಡಿದ್ರು ಬಿಗ್ ಬಾಸ್ ದೇ ಮಾತು ಜೋರಾಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಜಸ್ಟ್ ಒಂದು ವಾರ ಅಷ್ಟೇ ಬಾಕಿ ಇರುವಂಥದ್ದು. ಯಾರು ವಿನ್ ಆಗಬೇಕು, ಯಾರು ವಿನ್ ಆಗ್ತಾರೆ, ಯಾರನ್ನ ವಿನ್ ಮಾಡಿಸ್ತಾರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು ರಿಯಾಲಿಟಿ ಶೋ ವೀಕ್ಷಕರಿಗೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಆಟದ ರಂಗು ಡೇ ಬೈ ಡೇ ಹೆಚ್ಚಾಗ್ತಾ ಇದೆ. ಕಂಟೆಸ್ಟೆಂಟ್ಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಲಾಸ್ಟ್ ವೀಕು ಮಾಳು ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಮಾತುಕತೆ ಜೋರಾಗಿದೆ ಅಂತ ಹೇಳ್ಬೋದು. ಏನು ಫ್ಯಾಮಿಲಿ ವೀಕ್ ಮುಗೀತೋ ಅಲ್ಲಿಂದ ಬಿಗ್ ಬಾಸ್ ಆಟವನ್ನ ಸ್ಪರ್ಧಿಗಳು ಬದಲಾಯಿಸಿಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿ ಇದ್ರೆ ನಾವು ಈ ಮನೆಯಲ್ಲಿ ಇರೋದಕ್ಕೆ ಸೂಕ್ತ ಅನ್ನೋದು ಅವರಿಗೆ ಅವರೇ ಕಂಡುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿರುತ್ತೆ, ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಮನೆಯ ವಾತಾವರಣ ಕಂಪ್ಲೀಟ್ ಆಗಿ ಬದಲಾಗಿದೆ. ಗಿಲ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಗೊತ್ತಾದಾಗ ಅವರ ಅಭಿಮಾನಿಗಳಲ್ಲಿ ಆಬ್ವಿಯಸ್ಲಿ ಖುಷಿ ಹೆಚ್ಚಾಗಿತ್ತು. ಜೊತೆಗೆ ಏನೆಲ್ಲ ಬದಲಾವಣೆ ತರ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿದ್ರು. ಬಟ್ ಅಷ್ಟರ ಮಟ್ಟಿಗೆ ಏನೂ ಬದಲಾವಣೆ ತರದೇ ಇದ್ರು. ಬಿಗ್ ಬಾಸ್ ಮನೆಯಲ್ಲೇ ಬಿಗ್ ಬಾಸೇ ಒಂದಷ್ಟು ಬದಲಾವಣೆಗಳನ್ನ ಈ ವಾರ ತಂದ್ರು ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಅಂದ್ರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗ್ತಾ ಇದ್ದಂಗೆ ಜಗಳಗಳು ಜೋರಾಯ್ತು ಅಂತ ಹೇಳ್ಬೋದು. ಈ ವಾರ ಅಂದ್ರೆ ಗಿಲ್ಲಿ ಅವರಿಗೂ ಈ ವಾರ ಕ್ಯಾಪ್ಟನ್ ಆಗಿರೋದ್ರಿಂದ ಒಂದಷ್ಟು ಚೇಂಜಸ್ ಆಯ್ತು. ಆದ್ರೆ ಗಿಲ್ಲಿನೇ ಚೇಂಜಸ್ ಮಾಡಿದ್ರ? ಖಂಡಿತ ಇಲ್ಲ, ಬಿಗ್ ಬಾಸ್ ಚೇಂಜಸ್ ಮಾಡಿರೋದು. ಬಟ್ ಗಿಲ್ಲಿ ಅವರು ಅವರಿಗಿರೋ ಒಂದು ಕಾಮಿಡಿ ಸೆನ್ಸ್ಗೆ, ಅವರಿಗಿರೋ ಒಂದು ಫ್ಯಾನ್ ಫಾಲೋಯಿಂಗಿಗೆ ಅವರು ಬೇರೆ ರೀತಿಯ ಕ್ಯಾಪ್ಟನ್ಸಿಯನ್ನ ಈ ವೀಕ್ ತರ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಗಿಲ್ಲಿ ಅವ್ರ ಕೈಲೂ ಕೂಡ ಅದು ಆಗ್ಲಿಲ್ಲ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವೇನೋ ಬದಲಾವಣೆ ಮಾಡಕ್ ಹೋಗ್ತೀವಿ ಅಂತ ಹೇಳಿದವರೆಲ್ಲ ಸೀರಿಯಸ್ಲಿ ಹೀಗೆ ಆಗಿರೋದು. ಸೊ ಈ ವೀಕು ಆಟ ಬದಲಾಗಿತ್ತು, ಇನ್ನೊಂದು ಸ್ವಲ್ಪ ಎಫರ್ಟ್ ಆಗ್ಬೇಕಿತ್ತು ಗಿಲ್ಲಿ ಅವರು ಅಂತ ಅನ್ನಿಸ್ತು. ಬಹುಶಃ ಸುದೀಪ್ ಸರ್ ಇದ್ರ ಬಗ್ಗೆ ಪ್ರಶ್ನೆ ಮಾಡಬಹುದೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಕಾದ್ ನೋಡೋಣ ಕಿಚ್ಚನ ಪಂಚಾಯಿತಿ ಇದೆ ನಾಳೆ ಏನಾಗುತ್ತೆ ಅಂತ. ಈ ವೀಕು ಮುಂದಿನ ವಾರಕ್ಕೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂದ್ರೆ ಲಾಸ್ಟ್ ಕೊನೆಯ ವಾರದ ಕ್ಯಾಪ್ಟನ್ ಯಾರು ಆಗ್ತಾರೆ ಅವರಿಗೆ ಒಂದು ಟಾಸ್ಕ್ ಇರುತ್ತೆ. ಸೊ ಪ್ರೋಮೋ ನೋಡಿದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗುತ್ತೆ, ಕಲರ್ಸ್ ಕನ್ನಡದವರೇ ಹಾಕೊಂಡಿರುವಂತಹ ಪ್ರೋಮೋದಲ್ಲಿ ಅಶ್ವಿನಿ ಅವರು ವರ್ಸಸ್ ಧನುಷ್ ಅವರು ಅವರ ನಡುವೆ ಒಂದು ಫಜಲ್ ಗೇಮ್ ಇರುತ್ತೆ. ಆ ಫಜಲ್ ಗೇಮ್ ಅನ್ನ ಯಾರು ಆಡಿ ಗೆಲ್ತಾರೆ ಅತಿ ಕಡಿಮೆ ಟೈಮ್ ನಲ್ಲಿ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಹೊರ ಹೊಮ್ತಾರೆ. ಸೊ ಸದ್ಯಕ್ಕೆ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಅಶ್ವಿನಿ ವರ್ಸಸ್ ಧನುಷ್ ಅವರು ಜೊತೆಗೆ ಒಂದು ಒಳ್ಳೆ ರೀತಿಯ ವಾತಾವರಣವನ್ನ ಬಿಗ್ ಬಾಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಫಜಲ್ ಗೇಮ್ ನಲ್ಲಿ ಧನುಷ್ ಅವರು ಗೆಲ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಧನುಷ್ ಅವರು ಮಿಸ್ಟೇಕ್ ಮಾಡ್ತಾರೆ. ಸೊ ಅದು ಧನುಷ್ ಅವರು ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಾದ್ಮೇಲೆ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ಇದನ್ನ ನೋಡ್ತಾ ಇದ್ರೆ ಬಹುಶಃ ಏನಾದ್ರೂ ಇನ್ನು ಒಂದು ವಾರ ಎಕ್ಸ್ಟೆಂಡ್ ಆಗಬಹುದಾ ಬಿಗ್ ಬಾಸ್ ಅಂತ. ಯಾಕೆಂದ್ರೆ ಬಿಗ್ ಬಾಸ್ ಪ್ರಾರಂಭವಾದಾಗಿನಿಂದ ಕೂಡ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ನ ಇಟ್ಕೊಂಡು ಬಿಗ್ ಬಾಸ್ ಪ್ರಾರಂಭವಾಯಿತು. ಸೊ ಆ ಹಿನ್ನೆಲೆಯಲ್ಲಿ ಏನಾದರೂ ಎಕ್ಸ್ಟೆಂಡ್ ಮಾಡ್ಬೋದು. ಯಾಕಂದ್ರೆ ಇವಾಗ 8 ರಿಂದ 9 ಜನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಈ ವಾರ ಇಬ್ರು ಹೋಗಿ ಮುಂದಿನ ವಾರ ಇಬ್ರು ಹೋದ್ರು ಕೂಡ ಇನ್ನೂ ತುಂಬಾ ಜನ ಉಳಿತಾರೆ. ಸೊ ಹಾಗಾಗಿ ಬಹುಶಃ ಒಂದು ವೀಕ್ ಎಕ್ಸ್ಟೆಂಡ್ ಆಗಬಹುದು ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಕೊನೆಯ ಕ್ಷಣದಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತಗೊಳ್ತಾರೆ ಅನ್ನೋದು ಕೂಡ ನಾವು ಲೆಟ್ಸ್ ಸಿ, ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ನಮ್ಮ ಕನ್ನಡ ಪಿಕ್ಚರ್ ಒಂದು ಪೋಲ್ ಅನ್ನ ಮಾಡುತ್ತೆ, ಯಾರು ಈ ಬಾರಿ ಬಿಗ್ ಬಾಸ್ ವಿನ್ ಆಗ್ತಾರೆ ಅಂತ. ಸೊ ಆ ಪೋಲ್ ನಲ್ಲಿ ನಾವು ಒಂದು 3 ರಿಂದ 4 ಜನ ಹೆಸರನ್ನ ತಗೊಂಡಿರ್ತೀವಿ, ಅಶ್ವಿನಿ ಹಾಗೆ ಗಿಲ್ಲಿ ಅವರು, ರಘು ಅವರು ಅಂತ. ಸೊ ಈ ನಮ್ಮ ಕನ್ನಡ ಪಿಕ್ಚರ್ ಪೋಲ್ನ ಪ್ರಕಾರ ಗಿಲ್ಲಿ ಅವರಿಗೆ 80% ಓಟ್ ಬಂದಿದೆ. ಅಂದ್ರೆ ಬರೀ ಗಿಲ್ಲಿ ಅನ್ನುವಂತಹ ಒಂದು ಹೆಸರನ್ನ ಇಟ್ಕೊಂಡು ಆಚೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಹೊಂದಿರುವಂಥದ್ದು ಕೂಡ ನಾವು ನೋಡ್ಬೋದು ಗಿಲ್ಲಿ ಅವರು. ಸೊ ಈ ಕಾರಣಕ್ಕೆ ಗಿಲ್ಲಿ ಅವರಿಗೆ ಯಾವುದೆಲ್ಲ ಪ್ಲಸ್ ಆಗುತ್ತೆ, ಯಾವುದೆಲ್ಲ ಮೈನಸ್ ಆಗುತ್ತೆ. ಇಷ್ಟು ವಾರಗಳ ಕಾಲ ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಬಟ್ ಈ ವೀಕ್ ಕ್ಯಾಪ್ಟನ್ ಆಗಿದ್ದಾರೆ, ಅದು ಅವರಿಗೆ ಪ್ಲಸ್ ಆಗುತ್ತೆ. ಆಮೇಲೆ ಟಾಸ್ಕ್ ಗಿಲ್ಲಿ ಬರೀ ಮಾತಾಡ್ಕೊಂಡಿರ್ತಾರೆ, ಬರೀ ತರಲೆ ಮಾಡ್ತಾರೆ, ತಮಾಷೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಟಾಸ್ಕ್ ಕೂಡ ಆಡಿದ್ದಾರೆ. ಆಲ್ಮೋಸ್ಟ್ ಅವ್ರಿಗೆ ಕೊಟ್ಟಿರುವಂತಹ ಟಾಸ್ಕ್ ಅಲ್ಲಿ ಅವರು ಎಲ್ಲ ಟಾಸ್ಕ್ ಅಲ್ಲೂ ಕೂಡ ಗೆದ್ದಿದ್ದಾರೆ. ಇದು ಅವರಿಗೆ ಪ್ಲಸ್ ಆಗ್ಬೋದು. ಇನ್ನೊಂದು ಕಾರಣ ಅಂತಂದ್ರೆ ಗಿಲ್ಲಿಗೆ ಆಚೆ ಕಡೆ ನೆಗೆಟಿವ್ ಯಾವುದು ಇಲ್ವೇ ಇಲ್ಲ, ಅದು ಅವರಿಗೆ ಪ್ಲಸ್ ಆಗುತ್ತೆ. ಡೇ ಬೈ ಡೇ ಗಿಲ್ಲಿ ಅವರಿಗೆ ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಆಗ್ತಾ ಇದೆ, ಇದು ಕೂಡ ಅವರಿಗೆ ಪ್ಲಸ್ ಆಗುತ್ತೆ. ಸೊ ಗಿಲ್ಲಿಗೆ ಇಲ್ಲೆಲ್ಲೂ
ಕೂಡ ಮೈನಸ್ ಅನ್ನೋದು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಡೇ ಬೈ ಡೇ ಪ್ಲಸ್ ಆಗ್ತಾನೆ ಇದೆ. ಸೊ ಈ ಕಾರಣಕ್ಕೆ ಗಿಲ್ಲಿ ಅವರೇ ವಿನ್ ಆಗಬಹುದು ಅಂತ ನಮ್ಮ ಕನ್ನಡ ಪಿಕ್ಚರ್ಗೆ ಬಂದಿರುವಂತಹ ಒಂದು ಸೋರ್ಸ್ನ ಪ್ರಕಾರ ಗಿಲ್ಲಿ ಅವರೇ ವಿನ್ ಆಗ್ತಾರೆ ಅಂತ ತಿಳಿದು ಬರ್ತಾ ಇದೆ. ಬಟ್ ಗೊತ್ತಿಲ್ಲ, ಜನಗಳ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಗಿಲ್ಲಿ ಅವರ ಮೇಲಿದೆ. ಸೊ ಹೀಗಾಗಿ ಆಲ್ಮೋಸ್ಟ್ ಆಚೆ ನೀವು ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇದ್ದಾಗ ನಿಮಗೆ ಅರ್ಥ ಆಗಿರುತ್ತೆ ಯಾರು ವಿನ್ ಆಗ್ತಾರೆ ಅಂತ. ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ ಈಗಿರುವಂತಹ ಬಿಗ್ ಬಾಸ್ ಸ್ಪರ್ಧಿಗಳ ಪೈಕಿ. ಅಂದ್ರೆ ಒಂದು ರೇಸ್ ನಲ್ಲಿ ಇರುವಂತದ್ದು ರಕ್ಷಿತಾ, ಅಶ್ವಿನಿ ಅವರು, ಗಿಲ್ಲಿ ಅವರು, ರಘು ಅವರು. ಸೊ ಈ 4 ಜನದಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಸೊ ಹೀಗಾಗಿ ಒಂದು ಸಿಂಪತಿ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಸೀಸನ್ ಇಂದಲೂ ಕೂಡ ವರ್ಕ್ ಆಗ್ತಾ ಇಲ್ಲ. ಸೊ ಈ ಹಿಂದಿನ ಸೀಸನ್ ಗಳಲ್ಲಿ ವರ್ಕ್ ಆಗಿತ್ತೇನೋ ಗೊತ್ತಿಲ್ಲ, ಬಟ್ ಕಳೆದ ಒಂದು 2-3 ಸೀಸನ್ ಇಂದ ಸಿಂಪತಿ ವರ್ಕ್ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಈ ಬಾರಿ ಬಹುಶಃ ಗಿಲ್ಲಿ ಅವರೇ ವಿನ್ ಆಗ್ತಾರೆ ಅನ್ನುವಂಥದ್ದು ಎಲ್ಲರಿಂದಲೂ ಕೂಡ ವ್ಯಕ್ತವಾಗ್ತಿರುವಂತಹ ಒಂದು ಮಾತಾಗಿದೆ. ಸೊ ಕಾದ್ ನೋಡ್ಬೇಕು. ಸೊ ಗಿಲ್ಲಿಗೆ ಮೈನಸ್ ಅಂತ ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮೈನಸ್ ಆಗುವಂಥದ್ದು ಅವ್ರೇನು ಕೆಲಸ ಮಾಡಲ್ಲ ಅಂತ ಅಲ್ಲಿರುವಂತಹ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಹೇಳ್ತಾರೆ. ಬಿಕಾಸ್ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಮೆಂಟಲ್ ಗೇಮ್ ಆಗಿರೋದ್ರಿಂದ ಫಿಸಿಕಲಿನೂ ನಾವು ನಮ್ಮ ಎಫರ್ಟ್ ಅನ್ನು ಕೊಡ್ಬೇಕಾಗುತ್ತೆ. ಬಟ್ ಕೆಲಸ ಅಂತ ಬಂದಾಗ ಗಿಲ್ಲಿ ಅವರು ಕಳ್ ಬಿದ್ದಿದ್ರು, ಕೆಲಸ ಮಾಡ್ತಾ ಇರಲಿಲ್ಲ ಅನ್ನುವಂತಹ ಮಾತು ಅದೇ ಬಿಗ್ ಬಾಸ್ ಮನೆಯಲ್ಲಿ ಇರುವಂತವ್ರು ಆಲ್ಮೋಸ್ಟ್ ಎಲ್ಲರ ಬಾಯಲ್ಲೂ ಕೂಡ ಇದೇ ಮಾತು ಬರೋದ್ರಿಂದ ಕೆಲಸ ಮಾಡ್ದಲೇ ಇರೋದು ಅವರಿಗೆ ಒಂದು ಮೈನಸ್ ಆಗಬಹುದಾ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಬಟ್ ಗೊತ್ತಿಲ್ಲ. ಬಟ್ ಗಿಲ್ಲಿ ಅವರಿಗೆ ಎಲ್ಲವೂ ಕೂಡ ಪ್ಲಸ್ ಇರೋದ್ರಿಂದ ವೋಟಿಂಗ್ಸ್ ಅಂತ ಬಂದಾಗ ಗಿಲ್ಲಿ ಅವರಿಗೆ ಅಲ್ಲಿರುವಂತಹ ಎಲ್ರಿಗಿಂತಲೂ ಕೂಡ ಹೆಚ್ಚಿನ ವೋಟಿಂಗ್ ಸಿಗುತ್ತೆ. ಸೊ ಈ ಕಾರಣದಿಂದ ಜನರ ವೋಟಿಂಗ್ ಕೂಡ ಇಲ್ಲಿ ಮುಖ್ಯವಾಗಿರೋದ್ರಿಂದ ಗಿಲ್ಲಿನೇ ವಿನ್ ಆಗಬಹುದು ಅನ್ನುವಂತಹ ಒಂದು ಮಾಹಿತಿ ನಮಗೂ ಕೂಡ ತಿಳಿದು ಬರ್ತಾ ಇದೆ. ಸೊ ಕಾದ್ ನೋಡೋಣ ಯಾವ ರೀತಿ ಆಗುತ್ತೆ. ಇನ್ನು ಬಿಗ್ ಬಾಸ್ ಹೇಳಿರುವಂತಹ ಪ್ರಕಾರ ಇವತ್ತಿನ ಪ್ರೊಮೋದಲ್ಲಿ ಜಸ್ಟ್ 1 ವೀಕ್ ಅಷ್ಟೇ ಬಾಕಿ ಇರುವಂತದ್ದು. ಸೊ ಆ ಕಾರಣದಿಂದ ಇನ್ನ ಕೊನೆಯ ವಾರ ಅಂದ್ರೆ ಲಾಸ್ಟ್ ವಾರ ಯಾರು ಕ್ಯಾಪ್ಟನ್ ಆಗ್ತಾರೆ, ಅಥವಾ ಧನುಷ್ ಅವರಿಗೆನೆ ಆ ಕ್ಯಾಪ್ಟನ್ಸಿಯನ್ನ ಕೊಡ್ತಾರಾ, ಅಥವಾ ಮತ್ತೆ ರೀಗೇಮ್ ಮಾಡಿಸ್ತಾರಾ, ಇವತ್ತಿನ ಎಪಿಸೋಡ್ ಏನಾಗುತ್ತೆ ಎಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಸೊ ಲೆಟ್ಸ್ ಸಿ ಕಿಚ್ಚನ ಪಂಚಾಯಿತಿಯಲ್ಲಿ ಏನೆಲ್ಲ ವಿಚಾರ ಚರ್ಚೆ ಆಗುತ್ತೆ, ಸೂಪರ್ ಸಂಡೆಯಲ್ಲಿ ಸುದೀಪ್ ಸರ್ ಯಾವ ರೀತಿ ಇರ್ತಾರೆ ಅನ್ನೋದೆಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.